ದೀಪದ ಕೆಳಗೆ ಕತ್ತಲೆ ಅನ್ನೋ ಮಾತೊಂದಿದೆ. ಈ ಮಾತು ನಮ್ಮ ಬೀದರ್ ಜಿಲ್ಲೆ ರೈತರ ಸ್ಥಿತಿಯನ್ನ ಸಮರ್ಥವಾಗಿ ಹೇಳ್ತಿದೆ. ಅಲ್ಲಿನ ರೈತರು ನಮ್ಮ ಜಮೀನಿಗೆ ಡ್ಯಾಮ್ ನೀರು ಬರುತ್ತೆ, ಚೆನ್ನಾಗಿ ಕೃಷಿ ಮಾಡಿ ಬದುಕನ್ನ ಹಸನುಗೊಳಿಸಿಕೊಳ್ಳಬಹುದು ಅಂತ ಕಾಯ್ತಾ ಇದ್ರು. ಆದರೆ ಅವರು ಕಾದಿದ್ದೇ ಬಂತು ವಿನಃ ಜೀವಜಲ ಮಾತ್ರ ಬರಲಿಲ್ಲ. ಕಣ್ಣು ಹಾಯಿಸಿದಷ್ಟು ನೇರೇ ನೀರು, ಜಲರಾಶಿಯಿಂದ ತುಂಬಿ ತುಳುಕ್ತಿರೋ ಡ್ಯಾಮ್. ಅಂದ್ಹಾಗೆ ಇದು ಕಾರಂಜಾ ಡ್ಯಾಂನ ಸುಂದರ ನೋಟ. ಹೌದು, ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಬಳಿ ಸುಮಾರು 4 ದಶಕದ ಹಿಂದೆ ಬೃಹತ್ ನೀರಾವರಿ ಉದ್ದೇಶದಿಂದ ಕಾರಂಜಾ ಡ್ಯಾಂ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಜಲ ಸಂಪನ್ಮೂಲ ಇಲಾಖೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೈತರ ಜಮೀನಿಗೆ ನೀರು ಹರಿಸಲು 16 ಕಿಲೋಮೀಟರ್ ಎಡದಂಡೆ ಕಾಲುವೆಯನ್ನ ನಿರ್ಮಿಸಲಾಗಿದೆ. ಆದರೆ ದಶಕಗಳೇ ಕಳೆದರೂ ಇದುವರೆಗೂ ಕಾಲುವೆಯಲ್ಲಿ ಒಂದು ಹನಿ ನೀರು ಹರಿದಿಲ್ಲ. ಆದರೂ ಇಲ್ಲಿನ ರೈತರು ತಮ್ಮ ಜಮೀನುಗಳಿಗೆ ನೀರು ಬರುತ್ತೆ ಅಂತ ಕಾದು ಕುಳಿತಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಕಾಲುವೆಗಳು ಹಾಳಾಗಿ ಹೋಗಿರುವುದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಡ್ಯಾಮಿನಲ್ಲಿ ನೀರಿದ್ರೂ ಸಹ ಕಾಲುವೆಗಳು ಚೆನ್ನಾಗಿರದೇ ಇರೋದ್ರಿಂದ ಇವತ್ತು ಆ ನೀರು ನಮಗೆ ಉಪಯೋಗ ಆಗ್ತಾ ಇಲ್ಲ. ರೈತರಿಗೆ ಇವತ್ತು ಎಲ್ಲ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಬೀದರ್ ಜಿಲ್ಲೆಯ ಮೇಲೆ ಬಹಳ ಒಂದು ವಕ್ರ ದೃಷ್ಟಿಯಿಂದ ನೋಡ್ತಾ ಇದೆ. ಇವತ್ತು ನಮ್ಮ ಎಲ್ಲ ಕಾಲುವೆಗಳು ಚೆನ್ನಾಗಿದ್ದಾಗ ಸಂಪೂರ್ಣ ರೈತರಿಗೆ ಅದರ ಲಾಭ ಆಗ್ತಿತ್ತು. ಇವತ್ತು ಒಳ್ಳೆ ಬೆಳೆ ಬಂದನು ಮಳೆ ನೀರಿಲ್ಲದೆ ಒಣಗ್ತಾ ಇವೆ. ಈ ವರ್ಷ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಕಾರಂಜಾ ಜಲಾಶಯ 20 ವರ್ಷದ ಬಳಿಕ ತುಂಬಿ ತುಳುಕ್ತಿದೆ. ಇದೀಗ ಡ್ಯಾಂನಲ್ಲಿ ಒಟ್ಟು 6.05 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆದರೆ ಡ್ಯಾಂನಲ್ಲಿ ನೀರಿದ್ರೂ ರೈತರ ಉಪಯೋಗಕ್ಕೆ ಬರ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹಾರಿಗೆ ಉತ್ತರ ನೀಡ್ತಾರೆ. ಮೊದಲನೇ ಸಲ ಡ್ಯಾಮ್ ತುಂಬಿದ್ದರಲಿಂದ ಕುಡಿಯ ನೀರಿಗೆ ಅಥವಾ ಬೆಳೆಗಳಿಗಾದರೂ ಯಾವುದೂ ತೊಂದರೆ ಇಲ್ಲ. ರಿಪೇರಿ ಕಾರ್ಯ ಮಳೆ ಬಂದು ಕೆಲವು ಡ್ಯಾಮೇಜ್ ಆಗಿದ್ದನ್ನು ಇದು ಮಾಡ್ತಾ ಇರೋದು ರಿಪೇರಿ ನಡೀತಾ ಇದೆ. ನಾವು ಮುಂಗಾರು ಬೆಳೆಗೆ ಅಷ್ಟರ ಒಳಗಡೆ ನಮ್ಮ ಕಾಮಗಾರಿಗಳು ಮುಗಿಸಿ ನಾವು ನೀರು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಒಟ್ನಲ್ಲಿ ರೈತರಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ಡ್ಯಾಂ ನಿರ್ಮಿಸಿದೆ. ಆದರೆ ದಶಕಗಳೇ ಉರುಳಿದ್ರೂ ಕಾಲುವೆಯಿಂದ ರೈತರ ಜಮೀನಿಗೆ ನೀರು ಹರಿತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರತ್ತ ಗಮನ ಹರಿಸಿ ಜಮೀನಿಗೆ ನೀರು ಹರಿಸ್ತಾರಾ ಅನ್ನೋದೇ ಪ್ರಶ್ನೆ. ಸುರೇಶ್ ನಾಯಕ್, TV9 ಬೀದರ್.